ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಡೈಲಾಗ್. ಸ್ವಾಗತ. ಸೊ ಯಾರೆಲ್ಲ KCET ಎಕ್ಸಾಮ್ ಬರೆದಿದ್ದಾರೆ ಅವ್ರಿಗೆ ಗುಡ್ ನ್ಯೂಸ್ ಅನ್ಬೋದು. ಯಾಕಪ್ಪ ಅಂತಂದ್ರೆ KCET ರಿಸಲ್ಟ್ ಇವತ್ತು ಅನೌನ್ಸ್ ಮಾಡಿದ್ದಾರೆ. ಸೊ ಏನ್ ಪ್ರಾಬ್ಲಮ್ ಅಂದ್ರೆ KCET ರಿಸಲ್ಟ್ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಅನೌನ್ಸ್ ಮಾಡಿದ್ದಾರೆ. ಆದ್ರೂ ಕೂಡ ಯಾರ್ದು ರಿಸಲ್ಟ್ ತೋರಿಸ್ತಾ ಇಲ್ಲ. ಸೊ ಸರ್ವರ್ ಬಿಜಿ ಇದ್ದ ತಕ್ಷಣ ಅದಕ್ಕೋಸ್ಕರ ಬರ್ತಾ ಇಲ್ಲ. ಸೊ KCET ರಿಸಲ್ಟ್ ಯಾವ ತರ ನೋಡ್ಬೇಕಂತ ಸೊ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ಯಾರ್ದಾರು ನಮ್ಮ ಚಾನಲ್ ಹೊಸಬ್ರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ ಮತ್ತು ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಏನಪ್ಪಾ ಅಂತಂದ್ರೆ ಸೊ ನಿಮಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಈ ಲಿಂಕ್ ಇಟ್ಟಿರ್ತೀನಿ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಈ ತರ ಒಂದು ಪೇಜ್ ಓಪನ್ ಆಗಿದ ತಕ್ಷಣ ಏನ್ ಮಾಡಬೇಕು ನೀವು, ಇಲ್ಲಿ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ಸೊ CET ಅಪ್ಲಿಕೇಶನ್ ನಂಬರ್ ಇರುತ್ತೆ. CET ಅಪ್ಲಿಕೇಶನ್ ನಂಬರ್ ಹಾಕೊಳ್ಳಿ. ಸೊ CET ಅಪ್ಲಿಕೇಶನ್ ನಂಬರ್ ಹಾಕಿದ ತಕ್ಷಣ ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಸೊ ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ ಕರೆಕ್ಟ್ ಹಾಕೊಳ್ಳಿ. ಅಂದ್ರೆ ಡೇಟ್ ಆಫ್ ಬರ್ತ್ ತಪ್ಪಾಗಿ ಹಾಕಿದ್ರೆ ನಿಮಗೆ KCET ರಿಸಲ್ಟ್ ನಿಮಗೆ ತೋರಿಸಲು ಇನ್ವ್ಯಾಲಿಡ್ ಅಂತ ತೋರಿಸುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ KCET ಅಪ್ಲಿಕೇಶನ್ ನಂಬರ್ ಕರೆಕ್ಟ್ ಹಾಕೊಳ್ಳಿ ಮತ್ತು ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟ್ ಹಾಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಥವಾ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅದ ನಂತರ ಸೊ ನೀವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಸೊ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮಗೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ಕೋಬಹುದು. ಸೊ ಇದರಲ್ಲಿ ನಿಮ್ದು ಹೆಸರು ಇರುತ್ತೆ, ಸೊ ನಿಮ್ದು ಅಪ್ಲಿಕೇಶನ್ ನಂಬರ್ ಇರುತ್ತೆ, ಜೊತೆಗೆ ಇಲ್ಲಿ ನಿಮ್ದು ಯಾವ್ಯಾವ ಕೋರ್ಸಿಗೆ ಯಾವ್ಯಾವ್ದು ಎಷ್ಟು ರ್ಯಾಂಕ್ ಬಂದಿರುತ್ತೆ ಅದು ಕೂಡ ಇಲ್ಲಿ ನಿಮ್ದು ಇಲ್ಲಿ ನೋಡ್ಕೋಬಹುದು. ಈ ತರ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಸೈಡ್ ನಿಮಗೆ ಸೊ CET ಅಲ್ಲಿ ನೀವು ಎಷ್ಟು ಬರ್ದಿಲ್ಲ PCMB ಯಾರಿದ್ದೀರಾ ಸೊ ಅವರು ಕೂಡ ಸೊ ಫಿಸಿಕ್ಸ್ ಅಲ್ಲಿ, ಕೆಮಿಸ್ಟ್ರಿಯಲ್ಲಿ, ಬಯಾಲಜಿಯಲ್ಲಿ, ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ಎಷ್ಟೆಷ್ಟು 60 ಮಾರ್ಕ್ಸ್ಗೆ ಎಷ್ಟು ಬಂದಿದೆ, ಎಷ್ಟು ರೀತಿ ಇದು ಕೂಡ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಸೈಡ್ ರೈಟ್ ಸೈಡ್ ಏನಪ್ಪಾ ಇನ್ನೊಂದು ಸೊ ನಿಮಗೆ ಥಿಯರಿ ಮಾರ್ಕ್ಸ್ ಅಂದ್ರೆ ನೀವು PUC ಅಲ್ಲಿ ಬೋರ್ಡ್ ಎಕ್ಸಾಮ್ ಅಲ್ಲಿ ಬರ್ದಿರ್ತೀರಾ. ಸೊ ಅದು ಕೂಡ ಮೆನ್ಷನ್ ಮಾಡಿದ್ರೆ ನೋಡ್ಕೋಬಹುದು. ಸೊ ಎಷ್ಟೆಷ್ಟಿದೆ, ಸೊ ಎಷ್ಟು ಮಾರ್ಕ್ಸ್ ಎಷ್ಟು ಅಂದ್ರೆ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ರೆ ಸೊ ನೋಡಿದ್ದಾರೆ. ಸೊ ಮತ್ತೆ ಈ ತರ ಒಂದು ನಿಮಗೆ ರ್ಯಾಂಕಿಂಗ್ ಕೊಟ್ಟಿದ್ದಾರೆ. ಮುಂದೆ ಏನ್ ಮಾಡ್ಬೇಕಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸೊ ಯಾವ ಕೋರ್ಸ್ ತಗೋಬೇಕು ಅಂದ್ರೆ ಇಲ್ಲಿ ಎಷ್ಟೋ ಕೋರ್ಸ್ ನಿಮಗೆ ರ್ಯಾಂಕಿಂಗ್ ವೈಸ್ ಕೊಟ್ಟಿದ್ದಾರೆ. ಸೊ ಏನಿಲ್ಲ ಅಂತ ಸೊ ಒಂದ್ ವೇಳೆ ಗೊತ್ತಾಗ್ಲಿಲ್ಲ ಅಂದ್ರೆ ಮುಂದೆ ಯಾವ ಕೋರ್ಸ್ ಮಾಡಬೇಕು, ಯಾವ ಕೋರ್ಸ್ ಒಳ್ಳೇದು ನಿಮಗೆ ಫ್ಯೂಚರ್ ಒಳ್ಳೇದಿರುತ್ತೆ ಅಂತ ಒಂದ್ ವೇಳೆ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಸೊ ಮುಂದಿನ ನೋಡೋದಲ್ಲಿ ಸೊ ಈ ಕೋರ್ಸ್ ಮಾಡಿದ್ರೆ ನಿಮಗೆ ಒಳ್ಳೇದಿರುತ್ತೆ, ಫ್ಯೂಚರ್ ಇದೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಯಾಕಪ್ಪ ಅಂತಂದ್ರೆ ಇವಾಗ ಕೋರ್ಸ್ ಮಾಡ್ತಾರೆ ಯಾವುದಿಲ್ಲ ಅಂದ್ರೆ ಎಲ್ಲ ಕೋರ್ಸು 3 ಇಯರ್ಸ್ ಅಥವಾ 5 ಇಯರ್ಸ್ ಇರುತ್ತೆ, 4.5 ಇಯರ್ಸ್ ಇರುತ್ತೆ ಅಥವಾ 5.5 ಇಯರ್ಸ್ ಇರುತ್ತೆ. ನಿಮ್ಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ನಿಮ್ಗೆ ಯಾವ ಕೋರ್ಸ್ ಬೆಸ್ಟ್, ಮೆಡಿಕಲ್ ಫೀಲ್ಡ್ ಅಲ್ಲಿ ಯಾವ್ದು ಕೋರ್ಸ್ ಬೆಸ್ಟ್ ಮತ್ತು ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲಿ ಇಂಜಿನಿಯರಿಂಗ್ ಅಲ್ಲೇ ಬೇರೆ ಬೇರೆ ಸೊ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವ್ದು ನಿಮಗೆ ಬೆಸ್ಟ್ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಅಂದ್ರೆ ಗೊತ್ತಾಗಲಿಲ್ಲ ಕಮೆಂಟ್ ಮಾಡಿ, ಓಕೆನಾ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್.